ಕೃಷ್ಣನಗರಿ ಉಡುಪಿಯಲ್ಲಿ ಲವ್ ಜಿಹಾದ್ನ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಬಂಧನ ಕೂಡ ಆಗಿದೆ. ಈಗ ಈ ವಿಚಾರ ಜಿಲ್ಲೆಯಲ್ಲಿ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾರ್ಕಳದ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಟ್ವಿಸ್ಟ್. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ, 3 ತಿಂಗಳಿಂದ ಸುತ್ತಾಟ, ಪುಸಲಾಯಿಸಿ ಕಿಡ್ನಾಪ್, ಮದ್ಯದ ಜೊತೆಗೆ ನಶೆ ಸೇರಿಸಿ ಅತ್ಯಾಚಾರ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮತ್ತೆ ಲವ್ ಜಿಹಾದ್ನ ಆರೋಪ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಹಿಂದೂ ಯುವತಿಯನ್ನ ಪುಸಲಾಯಿಸಿ ಕಿಡ್ನಾಪ್ ಮಾಡಿ ಅತ್ಯಾಚಾರ ಎಸಗಿರುವ ಘಟನೆ ಈಗ ಕೋಲಾಹಲಕ್ಕೆ ಕಾರಣ ಆಗಿದೆ. ಆರೋಪಿ ಅಲ್ತಾಫ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರು. ಜಿಲ್ಲೆಯಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಗೆಳೆಯನಿಗೆ ಕರೆ ಮಾಡಿದ್ದ ಅತ್ಯಾಚಾರಿ, ಬಿಯರ್ ತರಿಸಿ ಅಮಲು ಪದಾರ್ಥ ಮಿಕ್ಸ್. ಯುವತಿ ಹಾಗೂ ಆರೋಪಿ ಅಲ್ತಾಫ್ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆದ್ರು. ಕಳೆದ 3 ತಿಂಗಳಿಂದ ಇಬ್ರು ಸುತ್ತಾಡ್ತಾ ಇದ್ರಂತೆ. ಮೊನ್ನೆ ಮಧ್ಯಾಹ್ನದ ಹೊತ್ತಿಗೆ ಯುವತಿಯನ್ನ ಪುಸಲಾಯಿಸಿ ತನ್ನ ಕಾರಿನಲ್ಲಿ ಅಲ್ತಾಫ್ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇಬ್ಬರು ಸ್ನೇಹಿತರಿಂದ ಬಿಯರ್ ತರಿಸಿ ಅದಕ್ಕೆ ಮಾದಕ ವಸ್ತು ಬೆರೆಸಿ ಯುವತಿಗೆ ಕುಡಿಸಿ ಅತ್ಯಾಚಾರ ಎಸಗಿದ್ದಾನೆ. ಪ್ರಕರಣದ ಪ್ರಮುಖ ಆರೋಪಿ ಅಲ್ತಾಫ್ ಟಿಪ್ಪರ್ ಚಾಲಕನಾಗಿದ್ದ. ಆರೋಪಿ ಅಲ್ತಾಫ್ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಸಂತ್ರಸ್ತ ಮನೆ ಇದೆ. ಜೋಡು ರಸ್ತೆ ಜಂಕ್ಷನ್ನಲ್ಲಿ ಬಾಡಿಗೆ ಮನೆ ಮಾಡಿರುವ ಅಲ್ತಾಫ್ ಕಳೆದ 2-3 ತಿಂಗಳಿಂದ ಯುವತಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. 10 ಬಾರಿ ಓಡಾಡಿದ್ದ. ಅಯ್ಯಪ್ಪ ನಗರದ ಜಂಕ್ಷನ್ನಿಂದ ಕಾರಿನಲ್ಲಿ ಕರ್ಕೊಂಡು ಹೋಗಿದ್ದ. ಸುಮಾರು 15 ಕಿಲೋಮೀಟರ್ ದೂರ ಇರುವ ರಂಗನಪಲ್ಕೆ ಎಂಬ ಸ್ಥಳದಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಅತ್ಯಾಚಾರ ಎಸಗಿದ್ದಾನೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಯುವತಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೊಂದು ಕಾರು ನಗರ ಠಾಣೆಯಲ್ಲಿ ಸಿಕ್ಕಿದೆ. ಕಾರ್ಕಳ ಗ್ರಾಮಾಂತರ ಮತ್ತು ನಗರ ಠಾಣೆಯ ಹಿಂಬದಿಯಲ್ಲಿ ಈ ಕಾರನ್ನು ನಿಲ್ಲಿಸಲಾಗಿದೆ. ನಾವು ನೋಡ್ಬೋದು, ಇದು ಹುಂಡೈ ಕಂಪನಿಯ ಕಾರು. ಆರೋಪಿ ಅಲ್ತಾಫ್ ಯುವತಿಯನ್ನ ಅಪಹರಣ ಮಾಡೋದಕ್ಕೆ ಮತ್ತು ಅತ್ಯಾಚಾರ ಮಾಡೋದಕ್ಕೆ ಇದೇ ಕಾರನ್ನ ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ನಾವು ನೋಡ್ಬೋದು, ಇಲ್ಲಿ ಕಾರಿನ ಒಳಭಾಗದ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಅಂದರೆ ಅಲ್ತಾಫ್ ಮತ್ತು ಯುವತಿ ಬೆಳಗ್ಗೆ ಸುಮಾರು 5 ಗಂಟೆಯಿಂದ ಸಂಜೆಯ ತನಕ ಜೊತೆಗಿದ್ರು. ಹಾಗಾಗಿ ಸಾಕಷ್ಟು ಆಹಾರದ ಪೊಟ್ಟಣಗಳು, ಎಳನೀರು, ತಿಂಡಿ ತಿನಿಸುಗಳನ್ನು ತಂದಿದ್ರು ಅನ್ನುವಂಥದ್ದು ಅದೆಲ್ಲವೂ ಕೂಡ ಇದೇ ಕಾರಿನ ಒಳಭಾಗದಲ್ಲಿದೆ. ಯುವತಿಯ ಒಂದು ಚಪ್ಪಲಿ ಕೂಡ ಕಾರಿನ ಒಳಭಾಗದಲ್ಲಿ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಎಲ್ಲವನ್ನ ಕೂಡ ಪೊಲೀಸರು ಸೀಸ್ ಮಾಡಿ ತಂದು ನಗರ ಠಾಣೆಯಲ್ಲಿ ಇಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನದಲ್ಲಿ ಅವರು ಪರಿಚಯ ಮೇಲೆ ಅವರು ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ರು. ಮತ್ತೆ ಹೋಗುವಾಗ ನಲ್ಲಿ ಅವರು ಬಿಯರ್ ಕೂಡ ಕೊಟ್ಟಿದ್ರು. ನಂತರ ಅಲ್ತಾಫ್ ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಕ್ಟಿಮ್ಗೆ ಕೊಟ್ಟಿದ್ರು. ಅನ್ಕಾನ್ಶಿಯಸ್ ಸ್ಟೇಟ್ ನಲ್ಲಿ ಇತ್ತು. ಅಂಡ್ ಮತ್ತೆ ಅದಕ್ಕೆ अत्याचार पूरा ಮಾಡಿದ್ರು. ये सुन के तो पूरा जगह में पता चला ना, पर घर पे आने के बाद तो पता चल रहा है. नहीं, इसका पहला कुछ भी पता नहीं चला था मेरे को. बाद में अभी तो सुबह रात को मेरे को पता चला. सुबह मेरे को पता चला. वो आया था शाम को 7:30 बजे आया था. आके बाद में बैठा, बियर लेके बैठा. बाद में 8:30 को खाना लिया और खाना खा के सो गया. बोला मेरे को लाइट बंद करो बोल के. लेकिन ये कैसा क्या हुआ, वो अपने आप अंदर से बात करता है. समझ में नहीं आता था क्या बात करते हैं बोले. ये मेरे को लगता है ये दिन का नहीं मामला नहीं है, रात का मामला है. ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಯುವತಿ ಚೇತರಿಸಿಕೊಳ್ತಾ ಇದ್ದಾಳೆ. ಈಗಾಗಲೇ ಇಬ್ಬರು ವಶದಲ್ಲಿದ್ದು ಘಟನೆಯಲ್ಲಿ ಮತ್ತಿನ್ಯಾರದಾದ್ರೂ ಕೈವಾಡ ಇದೆಯಾ ಎಂಬ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಆರೋಪಿ ಮತ್ತು ಆತನಿಗೆ ಸಹಾಯ ಮಾಡಿದ ಇಬ್ಬರು ಪೊಲೀಸ್ ವಶದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.